ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಇನ್ನು ತುಲಾರಾಶಿಯವರಿಗೆ ಇಷ್ಟು ದಿವಸ ಭಾಗ್ಯಸ್ಥಾನದಲ್ಲಿದ್ದ ಈಗ ಕರ್ಮಸ್ಥಾನಕ್ಕೆ ಬರ್ತಾ ಇದ್ದಾನೆ. ಭಾಗ್ಯಸ್ಥಾನದಿಂದ ಕರ್ಮಸ್ಥಾನ ಅಂತಕ್ಕಂಥದ್ದು 9ನೇ ಮನೆಯಿಂದ 10ನೇ ಮನೆಗೆ ಹೋಗ್ತಕ್ಕಂಥದ್ದು. ಅದು ಒಂದು ರೀತಿಯಲ್ಲಿ ಅದು ಹೇಗೆ ಮೇಲಕ್ಕೆ ಅಂದರೆ ಗ್ರಾಫ್ ಮೇಲೆ ಹೋಗ್ತಾ ಇದೆಯೋ ಆ ರೀತಿಯಲ್ಲಿ ನಿಮಗೆ ಬಡ್ತಿ ಸಿಗ್ತಕ್ಕಂಥದ್ದು, ಉನ್ನತಿ ಸಿಗ್ತಕ್ಕಂಥದ್ದು. ಇಷ್ಟು ದಿವಸ ಕೆಲಸ ಮಾಡ್ತಾಯಿದ್ರಿ, ಸಂಬಳ ತಗೋತಾ ಇದ್ರಿ, ಆದರೆ ಈಗ ನೀವು ಮಾಡುವ ಕೆಲಸಕ್ಕೆ ಒಂದು ಮಾನ್ಯತೆ ಸಿಗುತ್ತೆ, ಒಂದು ಪ್ರತಿಷ್ಠೆ ಗೌರವಗಳು ಸಂದಾಯವಾಗುತ್ತೆ. ಬರಬೇಕಾಗಿರತಕ್ಕಂಥ ಯಾವುದೋ ಒಂದು ಸನ್ಮಾನ, ಡಾಕ್ಟರೇಟ್ ತಗೋಬೇಕಾಗಿತ್ತು ಅಥವಾ ಇನ್ಯಾವುದೋ ಒಂದು PhD ಮುಗಿಸ್ಬೇಕಾಗಿತ್ತು, ಅಂಥದ್ದು ಸಾಧ್ಯವಾಗ್ತಕ್ಕಂಥದ್ದು. ಅಥವಾ ನಿಮ್ಮ ಶ್ರಮಕ್ಕೆ ಸರ್ಕಾರವೋ ಅಥವಾ ಇನ್ಯಾರೋ ಗುರುತಿಸಿ ಗೌರವ ಸನ್ಮಾನಗಳನ್ನು ಮಾಡ್ತಕ್ಕಂಥದ್ದು. ಈ ರೀತಿಯ ಒಂದು ಶುಭ ಫಲವನ್ನು ಕಾಣ್ತೀರ. ಮುಖ್ಯವಾಗಿ ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ. ನೀವು ಪ್ರಯತ್ನ ಮಾಡ್ತಾಯಿದ್ರೆ, ಇಷ್ಟು ದಿವಸ ನಾನೇನು ಅಂದ್ಕೊಳ್ತಾ ಇದ್ದೆ ಸ್ವಂತ ಮಾಡಬೇಕು ಅಂತ, ಆ ರೀತಿಯ ಆಲೋಚನೆಗಳಿದ್ರೆ ಈಗ ಗುರುವಿನ ಕರ್ಮಸ್ಥಾನದ ಸಂಚಾರ ನೋಡಿ ನಿಮ್ಮ ಪಾಲಿಗೆ ಒಂದು ವಿಶೇಷವಾದ ವಿಭೂತಿ ರಸ್ತೆಯನ್ನು ತೆರೆದುಕೊಟ್ಬಿಡ್ತಾನೆ. ಹೀಗಾಗಿ ಅಲ್ಲಿ ಹೊಸ ಕೆಲಸಗಳಿಗೆ ಒಂದು ಮಾನ್ಯತೆ, ಅಲ್ಲೂ ಕೂಡ ನಿಮಗೆ ಜಯ ಸಿಗ್ತಕ್ಕಂಥದ್ದು. ಆ ರೀತಿಯ ಶುಭ ಫಲವನ್ನು ಖಂಡಿತ ಗುರು ತಂದು ಕೊಡ್ತಾನೆ. ನಭಸ್ಯ ಅತಿಧನಿ ಅಂತ ಹೇಳಿದೆ. ಹಣವನ್ನು ತೃಪ್ತಿ ಆಗಲ್ಲ, ವಸ್ತುತಃ ಹಣ ಎಷ್ಟು ಬಂದರೂ ಮತ್ತಷ್ಟು ಅನ್ನೋ ಆಸೆ, ಆದರೆ ನಿಮಗೆ ಒಂದು ತಣಿಸುತ್ತೆ, ಸಾಕಪ್ಪ ಎಷ್ಟು ಮಟ್ಟಿಗೆ ಭಗವಂತ ಕೊಟ್ಟಿದ್ದಾನಲ್ಲ ಅನ್ನೋ ತೃಪ್ತಿಯನ್ನು ಕೂಡ ಗುರು ತಂದು ಕೊಡ್ತಾನೆ, ಸಂಶಯ ಇಲ್ಲ. ಸೇವಕರ ಸಹಾಯ, ಅನುಕೂಲಗಳು, ಸಹೋದರಲ್ಲಿ ಉತ್ತಮವಾದ ಬಾಂಧವ್ಯ ಏರ್ಪಾಡಾಗ್ತಕ್ಕಂಥದ್ದು, ವಿಶ್ವಾಸದಿಂದ ನಂಬಿಕೆಯಿಂದ ಮಾಡಿದಂಥ ಯಾವುದೇ ಕೆಲಸ ಅಥವಾ ಇನ್ಯಾರನ್ನೋ ನಂಬಿ ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಗೆಲುವನ್ನು ಕಾಣ್ತಕ್ಕಂಥದ್ದು, ನಿಮಗೊಂದು ಸಮಾಧಾನ ಕಂಡುಕೊಳ್ತಕ್ಕಂಥ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ವಿದೇಶ ಸಂಪರ್ಕ ಏರ್ಪಾಡಾಗ್ತಕ್ಕಂಥದ್ದು, ನಿಮಗೂ ಕೂಡ ಕೆಲಸದಲ್ಲಿ ಹೊರಗೆ ವಿದೇಶಗಳಲ್ಲಿ ಆ ಕೆಲಸದ ಸಾಧನೆ ಮಾಡ್ತಕ್ಕಂತಹ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಆ ಕರ್ಮಸ್ಥಾನದಲ್ಲಿ ಸಂಚರಿಸುವ ಗುರು ನಿಮ್ಮ ಪಾಲಿಗೆ ಅಪೂರ್ವವಾದ ಕೆಲಸಗಳಿಗೆ ಗೌರವವನ್ನು ತಂದುಕೊಡ್ತಾನೆ, ಇದರಲ್ಲಿ ಸಂಶಯ ಬೇಡ. ಆದರೆ ಅವನು ಆರೋಗ್ಯದ ಅಧಿಪತಿಯು, ಷಷ್ಠಾಧಿಪತಿಯೂ ಹೌದು. ಹೀಗಾಗಿ ವೃತ್ತಿ ಸ್ಥಳದಲ್ಲಿ ಸಾಲದ ವಿಚಾರದಲ್ಲಿ ಹುಷಾರಾಗಿರಿ, ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ನೀವು ಕೂಡ ಗುರುವಿನ ಸನ್ನಿಧಾನ, ಗುರುಕ್ಷೇತ್ರ ದರ್ಶನ ಮಾಡ್ತಕ್ಕಂಥ ತುಂಬ ಒಳ್ಳೆಯದು. ಗುರುಚರಿತ್ರೆ ಪಾರಾಯಣ ಮಾಡಿ, ಅದು ಇನ್ನೂ ತುಂಬ ಒಳ್ಳೆಯ ಫಲ ಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.